2 ಮತ್ತು 3ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳು 4 ಭಾಗಲಬ್ಧ ಸಂಖ್ಯೆಗಳು ಕಂಡು ಹಿಡಿಯಿರಿ. ಈ ರೀತಿ ಪ್ರಶ್ನೆ ಏನೇ ಇರ್ತದ ನಿಮ್ಗ 2 ಮತ್ತು 3ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ. ಇಲ್ಲಿ ನಾವು ಪರಿಹಾರ ಅಂತ ಬರಿಬೇಕು. ಯಾವುದೇ ಗಣಿತದ ಒಂದು ಸಮಸ್ಯೆಯನ್ನೇ ಬಿಡಿಸಬೇಕಾದ್ರೆ ಪರಿಹಾರ ಅಂತ ಬರಿಬೇಕು. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು? 2 ಮತ್ತು 3. 2 ಮತ್ತು 3 ಕೊಟ್ಟಿರ್ತಕ್ಕಂಥ ಸಂಖ್ಯೆ ದತ್ತ ಸಂಖ್ಯೆಗಳು ಯಾವಿಲ್ಲಿ? ದತ್ತ ಸಂಖ್ಯೆಗಳು 2 ಮತ್ತು 3. ಇಲ್ಲಿ ನೋಡ್ತೇವೆ ಸರ್, ಇಲ್ಲಿವರೆಗೂ ನೀವು ಭಾಗಲಬ್ಧ ಸಂಖ್ಯೆಗಳಪ್ಪ ಅಥವಾ P/Q ರೂಪದಲ್ಲಿ ಅದಾವಂತ ಹೇಳಿದ್ರಿ. ಆದ್ರೆ ಇಲ್ಲಿ 2 ಮತ್ತು 3 ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತಂದಾಗ ಇದು ಕೂಡ ಭಾಗಲಬ್ಧ ಸಂಖ್ಯಾ ರೂಪದಲ್ಲಿ ಇಲ್ಲಲ್ರಿ ಅಂತ ಹೇಳಕ್ ಸಾಧ್ಯ ಆಗ್ತದ ನೀವು. ಆದ್ರೆ ಈ 2 ಅದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ, ಈ 3 ಕೂಡ ಅದನ್ನು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೇವೆ, ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯಾಗಣದಲ್ಲಿ ಅದಾವ. ಯಾವ ರೀತಿ ಅದಾವ ಅಂತ ಕೇಳಿದ್ರೆ, ಈ 2 ಅನ್ನ ಕೆಳಗಡೆ ಏನೂ ಇಲ್ಲಪ್ಪ ಅಂತಂದ್ರೆ 1 ಅಂತ ಬರೀತೇವೆ. ಹಾಗಾದ್ರೆ ಇದು 2 ಅನ್ನ ಯಾವ ರೀತಿ ಬರೀಬಹುದಪ್ಪ ಅಂತ ಕೇಳಿದ್ರೆ 2/1 ಅಂತ ಹೇಳಿ ಬರೀಬಹುದು. ಈ 2/1 2/1 ಯಾವ ರೂಪದಲ್ಲಿ ಅದ ಅಂತ ಕೇಳಿದ್ರೆ P/Q ರೂಪದಲ್ಲಿ ಅದ. 2/1 ಯಾವ ರೂಪದಲ್ಲಿ ಅದ? P/Q ರೂಪದಲ್ಲಿ ಅದ. ಸೊ Q ಏನಾಗ್ಯದ? 1 ಆಗ್ಯದ. Q ಏನಾಗಿಲ್ಲ? 0 ಆಗಿಲ್ಲ. Q ಏನಾಗಿಲ್ಲ? 0 ಆಗಿಲ್ಲ. ಮತ್ತ P ಮತ್ತು Q ಗಳು ಏನದಾವ? ಇಂಟೀಜರ್ಸ್ ಅಂದ್ರೆ ಪೂರ್ಣಾಂಕಗಳದಾವ. ನಾವು ನೋಡಿದೇವಿ ಭಾಗಲಬ್ಧ ಸಂಖ್ಯಾದಲ್ಲಿ ಎಂಥ ಸಂಖ್ಯೆಗಳು ಇರ್ತಾವ? ಪೂರ್ಣಾಂಕಗಳನ್ನು ಕೂಡ ಇರ್ತಾವ. ಈ ಪೂರ್ಣಾಂಕಗಳು ಅದಾವ. ಸೊ ಹಾಗಾಗಿ ಇಲ್ಲಿ ನಾವು ಈ 2 ಅನ್ನ 2/1 ಅಂತ ಬರೀತೇವೆ. ಹಾಗಾದ್ರೆ ನಾವು ಈಗ ಹೇಳ್ತೇವೆ 2 ಎಂಥ ಸಂಖ್ಯೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ. ಅದೇ ರೀತಿ 3 ಎಂಥ ಸಂಖ್ಯೆ ಅಂತ ಕೇಳಿದ್ರೆ ಅದು ಕೂಡ ಭಾಗಲಬ್ಧ ಸಂಖ್ಯೆ. ಸೊ ಈ ರೀತಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ನೋಡ್ತೇವೆ. ಈಗ ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿ ಅಂತ ಹೇಳಿದಾರೋ? 4 ಭಾಗಲಬ್ಧ ಸಂಖ್ಯೆಗಳಂತ ಹೇಳಿದಾರ. ಈ 4 ಕೊಟ್ಟಿರ್ತಕ್ಕಂಥ 4 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿರಿ ಅಂತ ಹೇಳ್ಯಾರಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು? ನಮಗೆ 4 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ 4 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರುವುದರಿಂದ ಬೇಕಾಗಿರುವುದರಿಂದ 4 + 1 ಅಂತ ಹೇಳಿ ಮಾಡಬೇಕು. 4 + 1 = ಎಷ್ಟಾಯ್ತು? ಈ 5 ಆಯ್ತು. ಈ 5ರಿಂದ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ನಾವು ಛೇದ ಮತ್ತು ಅಂಶಗಳನ್ನ ಏನ್ ಮಾಡಬೇಕು? ಗುಣಿಸಬೇಕು. ನಾವು 5ರಿಂದ ದತ್ತ ಸಂಖ್ಯೆಗಳಿಗೆ ಇಲ್ಲಿ ದತ್ತ ಸಂಖ್ಯೆಗಳಪ್ಪ ಅಂತಂದ್ರೆ ಯಾವ? 2 ಮತ್ತು 3 ಸಂಖ್ಯೆಗಳಿಗೆ ಅಂಶ ಮತ್ತು ಛೇದವನ್ನು ಅಂಶ ಮತ್ತು ಛೇದ 5ರಿಂದ ಗುಣಿಸಬೇಕು. 5ರಿಂದ ಗುಣಿಸಬೇಕು. ಇಲ್ಲಿ 5ರಿಂದ ಗುಣಿಸಬೇಕು. ಇದನ್ನ ಬೇಕಾದ್ರೆ ಇಲ್ಲಿ ತೆಗೆದು ಬಿಡೋಣ.
4 ಪ್ಲಸ್ 1 5 ಆಯ್ತು. ಈಗ ಏನ್ ಮಾಡಬೇಕು, ದತ್ತ ಸಂಖ್ಯೆಗಳಿಗೆ ಅಂಶ ಮತ್ತು ಛೇದವನ್ನ 5ರಿಂದ ಗುಣಿಸಬೇಕು. ಗುಣಿಸಿದಾಗ ಎಷ್ಟು ಆಗ್ತಿದೆ ನಮಗೆ ನೋಡ್ರಿ, ಇಲ್ಲಿ ಎಷ್ಟಿದೆ, 2 ಇದೆ. ಛೇದದಲ್ಲಿ ಏನೂ ಇಲ್ಲಪ್ಪ ಅಂತಂದ್ರೆ 1 ಇರ್ತದ. ಈಗ ನಮಗೆ ಗುಣಿಸೋವನ್ನು ಎಷ್ಟರಿಂದ ಗುಣಿಸ್ಬೇಕು, 5ರಿಂದ. ಇದನ್ನು 5ರಿಂದ ಗುಣಿಸ್ಬೇಕು. ನೆಕ್ಸ್ಟ್ ಇದು ಕೂಡ 5ರಿಂದ ಗುಣಿಸ್ಬೇಕು. 2 5 10, 5 1 5, 2 5 10, 1 5 5. ಅದೇ ರೀತಿ ಈ 3ಕ್ಕೆ ಏನೇ ಇಲ್ಲಪ್ಪ ಅಂತಂದ್ರೆ ಕೆಳಗಡೆ 1 ಇರ್ತದ. ಇದನ್ನು ಕೂಡ 5ರಿಂದ ಗುಣಿಸಬೇಕು ಛೇದ ಮತ್ತು ಅಂಶಗಳನ್ನ. 3 5 15, 5 1 5. ಈಗ ಏನಾದ್ರು ನಮಗೆ 2/1 10/5 ಬರ್ದೇವಿ. 3/1 15/5 ಅಂತ ಬರ್ದೇವಿ. ಈ 10/5 ಮತ್ತು 15/5 ಏನಂತ ಕೇಳಿದಾಗ ನಮಗೆ ಈ 10/5 ಛೇದ ಹೊಡೆದಿದ್ದೆ ಆದ್ರೆ ಪುನಃ ಎಷ್ಟು ಸಿಗ್ತದ, ನಮಗೆ 2 ಸಿಗ್ತದ. 5 1 5 2. ಹಾಗಾದ್ರೆ ನಾವು ಹೇಳ್ತೇವೆ 2ರ ಸಮಾನ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೇವೆ. 2/1 ಸಮಾನ ಭಾಗಲಬ್ಧ ಸಂಖ್ಯೆ ಅಂತಾನು ಹೇಳ್ತೇವೆ. ತಿಳಿತಾ? 2/1 ಸಮಾನ ಭಾಗಲಬ್ಧ ಸಂಖ್ಯೆ ಯಾವ್ದಾಯ್ತು, ಇಲ್ಲಿ 10/5 ಆಯ್ತು. ಅದೇ ರೀತಿಯಾಗಿ 3/1 ಸಮಾನ ಭಾಗಲಬ್ಧ ಸಂಖ್ಯೆ ಎಷ್ಟಾಯ್ತು, 15/5 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ನಮಗೆ 3 ಸಿಗ್ತದ. 5 1 5 3 ಸಿಗ್ತದ. ಸೊ ಹಾಗಾಗಿ 3/1 ಸಮಾನ ಭಾಗಲಬ್ಧ ಸಂಖ್ಯೆ ಯಾವ್ದಾಯ್ತು, 15/5 ಆಯ್ತು. ಈಗ ನಮಗೆ 10/5 ಮತ್ತು 15/5 ಅದಕ್ಕಿಂತ ಮುಂಚೆ ಇಲ್ಲಿ 2 ಚಿಕ್ಕದಿದೆ. ಎದಕ್ಕಿಂತಲೂ 3ಕ್ಕಿಂತಲೂ ಚಿಕ್ಕದಿದೆ. 2 ಏನಿದೆ, 3ಕ್ಕಿಂತಲೂ ಚಿಕ್ಕದಿದೆ. ಸೊ ಹಾಗಾಗಿ ಬರೀತೇವೆ ಈಗ 10/5 ಚಿಕ್ಕದು. ಎದಕ್ಕಿಂತಲೂ 15/5 ಅದಕ್ಕಿಂತಲೂ ಚಿಕ್ಕದಿದೆ. 10/5 ಚಿಕ್ಕದು, 15/5. ಈ ಚಿಹ್ನೆ ಏನು ಸೂಚಿಸ್ತದ ಅಂತ ಕೇಳಿದ್ರೆ, ಈ ಕಡೆ ಇರ್ತಕ್ಕಂಥದ್ದು ಸಂಖ್ಯೆ ಚಿಕ್ಕದು, ಆ ಕಡೆ ಇರ್ತಕ್ಕಂಥ ಸಂಖ್ಯೆ ದೊಡ್ಡದು ಅಂತ ಹೇಳಿ ಸೂಚಿಸ್ತದ. ಸೊ ಹಾಗಾಗಿ ಈಗ ಬರೀತೇವೆ ನಾವು. ಇಲ್ಲಿ ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬರಿ ಅಂತ ಹೇಳಿದ್ರು ಅವರು, 4 ಭಾಗಲಬ್ಧ ಸಂಖ್ಯೆಗಳು ಬರಿ ಅಂತ ಹೇಳಿದ್ರು. ಹಾಗಾಗಿ ಈಗ ಬರಿತೇವಿ 10/5. ನೆಕ್ಸ್ಟ್ ಈ ಕಡೆ 15/5 ಮಧ್ಯದಲ್ಲಿ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಬರಿತೇವೆ. ಈಗ ನೋಡ್ರಿ, ಛೇದ ಏನಾಗಿದೆ, ಸಮ ಆಗಿದೆ. ಛೇದ ಏನಾಗಿದೆ, ಸಮ ಆಗಿದೆ. ಈಗ ನಾವು ಬರಿತೇವೆ ಇಲ್ಲಿ 5 ಅಂತ ಹೇಳಿ. 10 ಆದ ನಂತರ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು, 11. 11/5. ಅದೇ ರೀತಿ ಬರಿತೇವೆ 12/5. ಅದೇ ರೀತಿ 13/5. ಅದೇ ರೀತಿ 14/5. ನೋಡ್ರಿ, ನಮಗೆ ಕೇಳಿರ್ತಕ್ಕಂಥ 2 ಮತ್ತು 3ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡೀರಿಯಪ್ಪ ಅಂತಂದ್ರೆ ನಾವು ಯಾವ ರೀತಿ ಮಾಡಬೇಕು, ಮೊದಲನೇದಾಗಿ ಕೊಟ್ಟಂತ ದತ್ತ ಸಂಖ್ಯೆಗಳು ಎಷ್ಟದಾವ್ ನೋಡ್ರಿ, 2 ಮತ್ತು 3 ಇದೆ. ನಮಗೆ 4 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರುವುದರಿಂದ ಈ 4ಕ್ಕೆ 1 ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಗ್ತದ, ನಮಗ 5 ಆಗ್ತದ. ಇವಾಗ ಏನ್ ಮಾಡ್ಬೇಕು, ಈ ದತ್ತ ಸಂಖ್ಯೆಗಳು ಏನದಾವಲ್ಲ, ಈ ದತ್ತ ಸಂಖ್ಯೆಗಳಿಗೆ ಅಂಶ ಮತ್ತು ಛೇದ ಎಷ್ಟರಿಂದ ಗುಣಿಸಬೇಕು, 5ರಿಂದ ಗುಣಿಸಬೇಕು. ಇಲ್ಲಿ 5ರಿಂದ ಗುಣಿಸಿದಾಗ ಎಷ್ಟಾಗ್ತದ, ನಮಗೆ 2/1 ಇಲ್ಲಿ ಭಾಗಲಬ್ಧ ಸಂಖ್ಯೆ ಇತ್ತು. 1ಕ್ಕೆ 5ರಿಂದ ಗುಣಿಸ್ರಿ, 2ಕ್ಕೆ 5ರಿಂದ ಗುಣಿಸ್ರಿ, 2 5 10 ಆಯ್ತು, 1 5 5 ಆಯ್ತು. ಅದೇ ರೀತಿ ನಾವು 3/1 ಬರೆದಾಗ, ಸೊ 1 × 5, 3 × 5, 3 5 15, 1 5 5. ಈ ರೀತಿ ನಾವು 2 ಮತ್ತು 3ಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಬರ್ಕೋತೇವೆ. ಸೊ ಈಗ ನಾವು ನೋಡ್ತೇವೆ
2 3ಕ್ಕಿಂತಲೂ ಚಿಕ್ಕದಾಗಿದೆ. ಸೊ ಹಾಗಾಗಿ ನಮಗೆ 10/5 15/5ಕ್ಕಿಂತಲೂ ಚಿಕ್ಕದಾಗಿರ್ತದ. ಇವಾಗ ನಾವು ಬರಿತೇವೆ 10/5 ಒಂದು ಸೈಡ್, 15/5 ಇನ್ನೊಂದು ಸೈಡು. ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಾಗ 10 ಆದ ನಂತರ 11 ಎಷ್ಟು ಇದೆ ಛೇದದಲ್ಲಿ? ನಮಗೆ 5 ಇದೆ, 5ಅನ್ನ ಬರಿಬೇಕು. 11 ಆದ ನಂತರ 12 ಛೇದದಲ್ಲಿ ಎಷ್ಟು ಬರಿಬೇಕು? 5. 12 ಆದ ನಂತರ 13 ಛೇದದಲ್ಲಿ ಎಷ್ಟು ಬರಿಬೇಕು? 5. 13 ಆದ ನಂತರ 14 ಛೇದದಲ್ಲಿ ಎಷ್ಟು ಬರಿಬೇಕು? 5. ನೋಡ್ರಿ, ಈ 10/5 15/5ರ ಮಧ್ಯದಲ್ಲಿ ಬರ್ತಕ್ಕಂಥ 4 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ಅದಾವ ಅಂತ ಕೇಳಿದ್ರೆ 11/5 12/5 ನೆಕ್ಸ್ಟ್ 13/5 ಅಂತ ನೋಡ್ತೇವೆ. ಈ ರೀತಿ ನಾವು ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವಿನ ನಮಗೆ ಕೇಳಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಬರೀತೇವೆ. ಎಷ್ಟು ಕೇಳಿದಾರೋ ಅಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ಬರೀತೇವೆ.